ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಮುಂದೆ ಬರ್ತಾ ಇರುವಂತಹ ಸೆಕೆಂಡ್ PUC ವಾರ್ಷಿಕ ಪರೀಕ್ಷೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬಹುಮುಖ್ಯವಾಗಿ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋದಕ್ಕೆ ಒಂದು ಲಿಸ್ಟನ್ನು ಕೊಟ್ಟಿದ್ದೆ. ಟೋಟಲ್ ಆಗಿ 9 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. 9 ಪ್ರಶ್ನೆಗಳನ್ನ ಕೊಟ್ಟು ಪ್ರತಿಯೊಂದು ಪ್ರಶ್ನೆಯೂ ಕೂಡ ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟೇ ಆಗಿರುತ್ತೆ. ಆದರೆ 10 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನೋದಕ್ಕೆ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಉತ್ತರವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟು ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಏನಿದೆ, ಇದಕ್ಕೆ ಉತ್ತರವನ್ನು ಹೇಳಾಗಿದೆ. ಕಂಪ್ಲೀಟ್ ಆನ್ಸರು. ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ. ಇದಕ್ಕೆ ಉತ್ತರವನ್ನು ಕೊಟ್ಟಾಗಿದೆ. ನೆಕ್ಸ್ಟು ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಬರೆಯಿರಿ ಅಂತ ಇದೆ. ಇದಕ್ಕೂ ಉತ್ತರವನ್ನು ಹೇಳಾಗಿದೆ. ಈಗ ಈ ಒಂದು ವಿಡಿಯೋದಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರೆಯಿರಿ ಅಥವಾ ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ 10 ಅಂಕಕ್ಕೆ ಎಷ್ಟು ಉತ್ತರವನ್ನು ಬರಿಬೇಕು, ಯಾವ ರೀತಿಯಾಗಿ ಉತ್ತರವನ್ನು ಬರಿಬೇಕು ಅನ್ನೋದಕ್ಕೆ ಈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇದೇ 9 ಪ್ರಶ್ನೆಗಳಲ್ಲಿ ಮತ್ತೊಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನು ಬರುತ್ತೆ. 10 ಅಂಕದ ಬಹುಮುಖ್ಯ ಪ್ರಶ್ನೆ, ಎಲ್ಲರ ಹತ್ರನೂ ಕೂಡ ಉತ್ತರ ಇರಲ್ಲ ಅನ್ನೋ ಕಾರಣಕ್ಕೆ ಪ್ರತಿ 9 ಪ್ರಶ್ನೆಗೂ 9 ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ನೋಡಿಕೊಂಡು ಕರೆಕ್ಟಾಗಿ ಪ್ರಿಪೇರ್ ಆಗಿ. ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಚಿತ್ರಿಸಿ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧನು ಕ್ರಿಸ್ತಪೂರ್ವ 563ರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಜನಿಸಿದನು. ಇವನ ಮೊದಲ ಹೆಸರು ಸಿದ್ಧಾರ್ಥ. ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಸಿದ್ಧಾರ್ಥನು 7 ದಿನದ ಮಗುವಾಗಿದ್ದಾಗ ಮಾಯಾದೇವಿ ಮರಣ ಹೊಂದಿದಳು. ಸಿದ್ಧಾರ್ಥನು 7 ದಿನದ ಮಗುವಾಗಿದ್ದಾಗ ಸಿದ್ಧಾರ್ಥನ ತಾಯಿ ಮಾಯಾದೇವಿ ಮರಣ ಹೊಂದಿದಳು. ಆದ್ದರಿಂದ ಸಿದ್ಧಾರ್ಥನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಅವನನ್ನು ಸಾಕಿ ಪೋಷಿಸಿದಳು. ಆದ್ದರಿಂದ ಸಿದ್ಧಾರ್ಥ ಗೌತಮ ಎಂದು ಹೆಸರು ಪಡೆದನು. ಸಿದ್ಧಾರ್ಥ ಅತ್ಯಂತ ಸುಖಭೋಗಗಳಿಂದ ಬೆಳೆದನು. 16ನೇ ವಯಸ್ಸಿನಲ್ಲಿ ಯಶೋದಾಳನ್ನು ಮದುವೆಯಾಗಿ ರಾಹುಲ ಎಂಬ ಮಗ ಜನಿಸಿದನು. ನೆಕ್ಸ್ಟು ಮಹಾಪರಿತ್ಯಾಗ. ಮಹಾಪರಿತ್ಯಾಗ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಬರಿಬೇಕು ನೀಟಾಗಿ. ವಿವರಣೆ ಇದಕ್ಕೆ ಮಹಾಪರಿತ್ಯಾಗಕ್ಕೆ. ಮಹಾಪರಿತ್ಯಾಗ ಜಾತಕ ಕಥೆಗಳ ಪ್ರಕಾರ ಬುದ್ಧ ಒಂದು ಸಂಜೆ ಅರಮನೆಯಿಂದ ಹೊರಹೋದಾಗ ಒಬ್ಬ ವೃದ್ಧ, ಒಬ್ಬ ರೋಗಿ, ಶವಯಾತ್ರೆ, ಸನ್ಯಾಸಿ ಈ 4 ಕಂಡನು. ಈ 4 ದೃಶ್ಯಗಳಲ್ಲಿ ಮೊದಲ 3 ದೃಶ್ಯಗಳಲ್ಲಿ ಕೇವಲ ದುಃಖ, ನೋವನ್ನು ಕಂಡನು. ಆದರೆ 4ನೇ ದೃಶ್ಯದಲ್ಲಿ ಸಂತೋಷವನ್ನು ಕಂಡನು. ಈ 4 ದೃಶ್ಯಗಳ ಪರಿಣಾಮದಿಂದ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾದನು. ಹೆಂಡತಿ, ಮಗು, ತಂದೆ, ತಾಯಿ, ರಾಜ್ಯ ಎಲ್ಲವನ್ನೂ ತ್ಯಾಗ ಮಾಡಿದನು. ಇದನ್ನು ಮಹಾಪರಿತ್ಯಾಗ ಎನ್ನುವರು. 2ನೇ ಪಾಯಿಂಟು ಜ್ಞಾನೋದಯ. ಗೌತಮ ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಅರಳಿ ಮರದ ಕೆಳಗೆ ಜ್ಞಾನೋದಯ ಪಡೆದು ಬುದ್ಧ ಜ್ಞಾನವನ್ನು ಪಡೆದವನು, ತಥಾಗತ ಸತ್ಯವನ್ನು ಅರಿತವನು ಎಂದು ಹೆಸರಾದನು. ಧರ್ಮಚಕ್ರ ಪ್ರವರ್ತನ. ಜ್ಞಾನೋದಯ ಪಡೆದ ಬುದ್ಧ ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆವನದಲ್ಲಿ ತನ್ನ ಮೊದಲ ಪ್ರವಚನ ನೀಡಿದನು. ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ಕೊನೆಯದಾಗಿ ನಿರ್ವಾಣ. ಬುದ್ಧ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ನಿರ್ವಾಣ ಹೊಂದಿದನು. ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏಷ್ಯಾದ ಜ್ಯೋತಿ ಎಂದು ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಎಡ್ವಿನ್ ಅರ್ನಾಲ್ಡ್ ಬುದ್ಧನನ್ನು ಏಷ್ಯಾದ ಜ್ಯೋತಿ ಎಂದು ಕರೆದಿದ್ದಾರೆ. ಬುದ್ಧ ತನ್ನ ಅನುಯಾಯಿಗಳಿಗೆ 4 ಮೂಲತತ್ವಗಳು ಮತ್ತು 4 ಆರ್ಯ ಸತ್ಯಗಳನ್ನು ಬೋಧಿಸಿದನು. 4 ಮೂಲತತ್ವಗಳು: ಸತ್ಯ, ಸತ್ಯವನ್ನೇ ಹೇಳಬೇಕು; ಅಹಿಂಸೆ, ಹಿಂಸೆಯನ್ನು ಮಾಡಬಾರದು; ಆಸ್ತೇಯ, ಕಳ್ಳತನ ಮಾಡಬಾರದು; ಅಪರಿಗ್ರಹ, ಸಂಪತ್ತನ್ನು ಸಂಗ್ರಹ ಮಾಡಬಾರದು. ಸತ್ಯ, ಸತ್ಯವನ್ನೇ ಹೇಳಬೇಕು; ಅಹಿಂಸೆ, ಹಿಂಸೆಯನ್ನು ಮಾಡಬಾರದು; ಆಸ್ತೇಯ, ಕಳ್ಳತನ ಮಾಡಬಾರದು; ಅಪರಿಗ್ರಹ, ಸಂಪತ್ತನ್ನು ಕೂಡಿ ಹಾಕಬಾರದು ಅಥವಾ ಸಂಪತ್ತನ್ನು ಸಂಗ್ರಹಿಸಬಾರದು. 4 ಆರ್ಯ ಸತ್ಯಗಳು: ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಸೆಯನ್ನು ತೊರೆದರೆ ದುಃಖ ನಿವಾರಣೆಯಾಗುತ್ತದೆ. ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ ಅಂತ ಈ 4 ಆರ್ಯ ಸತ್ಯಗಳನ್ನು ತನ್ನ ಒಂದು ಅನುಯಾಯಿಗಳಿಗೆ ಬುದ್ಧನು ಬೋಧಿಸಿದನು. ಆಸೆಯನ್ನು ಕೊನೆಗಾಣಿಸೋದಕ್ಕೆ ಅಷ್ಟಾಂಗ ಮಾರ್ಗಗಳಿವೆ ಅಂತ ಹೇಳಿದ್ರಲ್ಲ, ಆ ಅಷ್ಟಾಂಗ ಮಾರ್ಗಗಳು ಯಾವುದು? ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ನಡತೆ, ಒಳ್ಳೆಯ ಆಲೋಚನೆ,
ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ, ಒಳ್ಳೆಯ ಮನಸ್ಥಿತಿ. ಇದಿಷ್ಟನ್ನು ಬರೆದರೆ ಸಾಕು ನಿಮಗೆ. ಬುದ್ಧನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳಿದರೆ ಇಷ್ಟಕ್ಕೆ ನಿಮಗೆ 10 ಅಂಕ ಕೊಡ್ತಾರೆ. ಇಲ್ಲಿ ಮೊದಲನೇದಾಗಿ ನಾನು ಹೇಳುವಾಗ ಅವನ ಹುಟ್ಟಿನಿಂದ ಶುರು ಮಾಡಿರುವಂತಹ ಸ್ಟೋರಿ, ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ, ನಿರ್ವಾಣಕ್ಕೆ ಇಲ್ಲಿ ಏನು ವಿವರಣೆಯನ್ನು ಕೊಟ್ಟೆ ಆ ವಿವರಣೆಯನ್ನು ಬರಿಬೇಕು ಮಕ್ಕಳೇ. ಓಕೆ ಅಲ್ಲ? ಆ ವಿವರಣೆ ಕರೆಕ್ಟಾಗಿ 1 ಪೇಜ್ ಆಗೋಗುತ್ತೆ ನಿಮಗೆ. ಆ ವಿವರಣೆಯನ್ನು ಸರಿಯಾಗಿ ಬರೆದು ಕೊನೆಯದಾಗಿ ಅವನು ಬೋಧಿಸಿದ 4 ತತ್ವಗಳು, 4 ಆರ್ಯ ಸತ್ಯಗಳು, ಅಷ್ಟಾಂಗ ಮಾರ್ಗಗಳು ಯಾವುದು ಅಂತ ಪಾಯಿಂಟ್ ಬರೆದ್ರೆ ಸಾಕು. ಇದಕ್ಕೆ ವಿವರಣೆ ಅಗತ್ಯ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಇದೇ 10 ಅಂಕದ ಪ್ರಶ್ನೆಗಳಲ್ಲಿ ಇನ್ನೊಂದು ಬಹುಮುಖ್ಯ ಪ್ರಶ್ನೆಗೆ ಉತ್ತರವನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ.